ಮುಂದೆ ಬರ್ತಕ್ಕಂಥ ಪದವೀಧರ ಕ್ಷೇತ್ರದ ಚುನಾವಣೆಯ ನಿಮಿತ್ತ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಅಭ್ಯರ್ಥಿಗಳೂ ಆದಂಥ ರಾಮೋಜಿಗೌಡರವರು ಪದವೀಧರರಿಗೆ ಅಕ್ರಮವಾಗಿ ವಿತರಿಸಲು ಸಿದ್ಧಪಡಿಸಿರ್ತಕ್ಕಂಥ ಗಿಫ್ಟ್ ಬಾಕ್ಸ್ಗಳನ್ನು ನಮ್ಮ ಚಂದಾಪುರ ನೆರಳೂರು ಭಾಗದ ಈ ಒಂದು DTDC ಗೋಡೌನ್ನಲ್ಲಿ ಇರ್ತಕ್ಕಂಥ ಮಾಹಿತಿ ಸ್ಥಳೀಯ ಕಾರ್ಯಕರ್ತರಿಗೆ ಸಿಕ್ಕಿದೆ. ನಾವು ಅಧಿಕಾರಿಗಳಿಗೆ ಮಾಹಿತಿ ನೀಡಿ 2-3 ಅವರ್ ಆದರೂ ಸಹ ಅಧಿಕಾರಿಗಳು ಬಂದಿಲ್ಲ. ಇಲ್ಲಿ ಕಳೆದ ರಾತ್ರಿ ಜಯನಗರ JP ನಗರದ ಭಾಗದಲ್ಲೂ ಸಹ ಈ ರೀತಿ ಅಕ್ರಮವೆಸಗಿ ಸುಮಾರು 100 ಬಾಕ್ಸ್ಗಳು ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ 100 ಸಂಖ್ಯೆಯಲ್ಲಿಲ್ಲ, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಾಕ್ಸ್ಗಳಿದೆ. ತಾವು ನೋಡ್ಬೋದು. ಇಲ್ಲೂ ಸಹ ಇದೆ, ಹಿಂದೆನೂ ಸಹ ಇದೆ. ಆಮೇಲೆ ಪ್ರತ್ಯೇಕವಾಗಿ ನಿನ್ನೆ ರಾತ್ರಿಯಿಂದ ಸುಮಾರು 18ರಿಂದ 20 ಟ್ರಕ್ಗಳ ಮೂಲಕ ಇದನ್ನು ಸಾಗಿಸಿರ್ತಾರೆ. ಮಾಧ್ಯಮದವರು ನಾನು ಅಧಿಕಾರಿಗಳಲ್ಲಿ ಕೇಳ್ಕೊಳೋದೇನೆಂದರೆ, ನೀವು ದಯವಿಟ್ಟು CCTV ಪರಿಚಯ ಮಾಡಿ, ರಾತ್ರಿಯಿಂದ ಎಷ್ಟೊಂದು ಸಾಗಿಸಿದ್ದಾರೆ ಅಂತ ಹೇಳಿಬಿಟ್ಟು. ಆಮೇಲೆ ಆ ಬಾಕ್ಸ್ಗಳನ್ನ ಎಷ್ಟು ವ್ಯವಸ್ಥಿತವಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅವರು ಅವರ RG ಅಂತ ಹೇಳ್ಬಿಟ್ಟು ಸಿಂಬಲ್ ಹಾಕಿ ಅಲ್ಲಿ ಸ್ಟಿಕ್ಕರ್ ಅಂಟಿಸಿ ಪದವೀಧರರಿಗೆ ಆಮಿಷ ಒಡ್ಲು ತಲುಪಿಸಿರ್ತಾರೆ. ಈ ಒಂದು ಸಣ್ಣ ಒಂದು ಬಾಕ್ಸ್ ಸೆಟ್ಟಿಂದ ಈ ಒಂದು ಚಿಪ್ ನೀಡಿ, ಒಂದು ಸಣ್ಣ ಚಿಪ್ಪನ್ನು ನೀಡಿ ಇವರು ಪದವೀಧರರ ಓಟನ್ನು ಗಳಿಸಲು ಹೋಗ್ತಾ ಇದ್ದಾರೆ. ಕಳೆದ 2 ಚುನಾವಣೆಯಲ್ಲೂ ಸೋತಿದ್ದಾರೆ. ಹತಾಶೆ ಮನೋಭಾವದಿಂದ ಆಮಿಷಗಳನ್ನು ಒಡ್ಡಿ ಚುನಾವಣಾ ಅಕ್ರಮಗಳನ್ನು ಬೆಸಗಿ ಇಲ್ಲಿ ಇವರು ಕಾಂಗ್ರೆಸ್ನವ್ರು ಗೆಲ್ಲಲು ಹೊರಟಿದ್ದಾರೆ. ಕಳೆದ ಚುನಾವಣೆಯಲ್ಲೂ ಸಹ ಇದೇ ರೀತಿ ಕುಕ್ಕರ್ ಸೆಟ್ಗಳನ್ನು, ಕಿಚನ್ ಸೆಟ್ಗಳನ್ನು ಹಂಚಿ ಇವರು ಸ್ವಲ್ಪ ಮತಗಳನ್ನು ಪಡ್ಕೊಂಡ್ರು. ಅದೇ ರೀತಿ ಇಲ್ಲಿ ಏನು ಪದವೀಧರರಿದ್ದಾರೆ ಅವ್ರಿಗೂ ಸಹ ಆಮಿಷಗಳನ್ನು ಒಡ್ಡಿ ಮುಂದೆ ವಿಧಾನಸೌಧದಲ್ಲಿ MLC ಆಗಬೇಕಂತ ಕನಸೊತ್ತು ಹೋಗಿದ್ದಾರೆ. ಇದು ಬೇಕಾ ಸ್ವಾಮಿ? ಇವು ಈ ಮಟ್ಟಕ್ಕೆ ಪದವೀಧರರು ವಿದ್ಯಾವಂತರು, ಅವ್ರನ್ನೂ ಸಹ ನೀವೊಂದು ಈ ಸೆಟ್ಗಳನ್ನು, ಕುಕ್ಕರ್ ಸೆಟ್ಗಳನ್ನು 20,000 30,000 ಸೆಟ್ಗಳು ಮಾಡಿ ಇದನ್ನೂ ಸಹ ನೀಡುವಂಥ ಪರಿಸ್ಥಿತಿಗೆ ತಾವು ಶೋಚನೀಯ ಪರಿಸ್ಥಿತಿಗೆ ತಲುಪಿದ್ದೀರಾ ಅಂತ ಹೇಳಿದ್ರೆ ನಮಗೂ ಸಹ ಏಸಿಗೆ ಆಗುವಂಥ ಕೆಲಸ ಮಾಡ್ತಾ ಇದ್ದೀರಾ. ಅಭ್ಯರ್ಥಿನೇ ಇದ್ದೀರಾ ಇಲ್ಲಿ ಸುತ್ತಮುತ್ತ? ನೀವು CCTV ಇಲ್ಲಿ ನಾನು ಮನವಿ ಮಾಡ್ಕೊಳೋದೆ ಅಂತ ಹೇಳಿದ್ರೆ, ಕಳೆದ 2-3 ದಿನಗಳ CCTV ನೀವು ಚೆಕ್ ಮಾಡಿ ನೋಡಿದ್ರೆ, ಕ್ಯಾಮ್ರಾ ಫುಟೇಜನ್ನು ಚೆಕ್ ಮಾಡಿ ನೋಡಿದ್ರೆ ಅವ್ರ ಕಾರು ಸಹ ಇದೆ, ಅವರು ಸಹ ಬಂದಿರತಕ್ಕಂಥ ಮಾಹಿತಿ ಇಲ್ಲಿ ಎಲ್ಲರಿಗೂ ಇದೆ. ಸ್ಥಳೀಯವಾಗಿ ನಮ್ಮ ಕಾರ್ಯಕರ್ತರು ಸಹ ನೋಡಿದ್ದಾರೆ. ಅವ್ರಿಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ಗೊತ್ತಾಗಿಲ್ಲ, ಬಟ್ ನಿನ್ನೆ ರಾತ್ರಿ ತಡವಾಗಿ ಗೊತ್ತಾಯಿತು. ಆಗ್ಲಿಂದನೂ ಸಹ ನಾವು ಯಾರು ಚುನಾವಣಾ ಆಯೋಗದವ್ರಿಗೆ, ಫ್ಲೈಯಿಂಗ್ ಸ್ಕ್ವಾಡ್ ಅವ್ರಿಗೆ ನಾವು ಮಾಹಿತಿ ನೀಡಿದ್ರು ಸಹ ಇದುವರೆಗೂ ಸಹ ತಾವು ಈ ಬೈಟ್ ತೊಗೊಳೋದವರೆಗೂ ಸಹ ಅವ್ರು ಬಂದಿಲ್ಲ. ಕೇವಲ ಅತ್ತಿಬೆಲೆ ಆರಕ್ಷಕ ಠಾಣೆಯ ಸಿಬ್ಬಂದಿ ಬಂದಿದ್ದಾರೆ ಹೊರತು ಫ್ಲೈಯಿಂಗ್ ಸ್ಕ್ವಾಡ್ ಬಂದಿಲ್ಲ. ತಹಶೀಲ್ದಾರ್ ಅವ್ರಿಗೂ ಮಾಹಿತಿ ನೀಡಿದ್ದು, ಅವರು ಸಹ ಬಂದಿಲ್ಲ. ಚುನಾವಣಾ ಆಯೋಗದವರು ಸಹ ಬಂದಿಲ್ಲ. ಈ ಮಟ್ಟಿನ ವ್ಯವಸ್ಥೆ ಇಲ್ಲಿ ಇರಬೇಕಂತ ಹೇಳಿದ್ರೆ ಇದು ಸರ್ಕಾರದ ನಿರ್ದೇಶನದಂತೆ ನಡೀತಾ ಇರ್ತಕ್ಕಂಥ ಆಯೋಗ ಅಷ್ಟೇ. ಹಂಚಿಕೆ ಆಗೋಗಿದೆ, ರಾತ್ರಿನೇ ತಲುಪಿಸಿದೆ. ಅದ್ರ ಮುಂಚೆನೂ ಸಹ ಹಂಚಿಕೆ ಆಗಿದೆ. ನೀವು ಲೆಡ್ಜರ್ ಬುಕ್, ಇನ್ ಆ್ಯಂಡ್ ಔಟ್ ಲೆಡ್ಜರ್ ಬುಕ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಕಳೆದ ಒಂದು 8-10 ಗಂಟೆಗಳಲ್ಲಿ ಎಷ್ಟೊಂದು ಟ್ರಕ್ಗಳು, ಕಂಟೈನರ್ಗಳ ಮೂಲಕ ಇಲ್ಲಿಂದ ತೆಗೆದಿದೆ ಅಂತ ಹೇಳ್ಬಿಟ್ಟು ನಾನು ಹೇಳೋದೇ ಬೇಡ. ಅದು ಸಹ ನಿರ್ದೇಶನ ಮಾಡಿ ಅವ್ರನ್ನೂ ಸಹ ಕೇಳ್ಕೊಳ್ಳಿ. ಅವ್ರ ಸೂಪರ್ವೈಸರ್, ಮ್ಯಾನೇಜರ್ ಇದ್ದಾರೆ, ಈ DTDC ಗೋಡೌನ್ನ ಮ್ಯಾನೇಜರ್ನು ಸಹ ಕೇಳ್ಕೊಳ್ಳಿ, ಏನೇನು ನಡೆದಿದೆ ರಾತ್ರಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ. ನಾವು ಸಹ ಅವ್ರ ಪರಿಶೀಲನೆ ಮಾಡ್ಬೋದು. ನನ್ನ ಹೆಸರು ಮುರಳಿ ರೆಡ್ಡಿ ಅಂತ ಹೇಳ್ಬಿಟ್ಟು.